ಇವತ್ತು ಕರ್ನಾಟಕದಲ್ಲಿ ಕ್ವಾಲಿಟಿ ಎಜುಕೇಶನ್ ಇವತ್ತು ಗವರ್ಮೆಂಟ್ ಸ್ಕೂಲು ಕಾಲೇಜಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗದೆ ಇರೋದಕ್ಕೆ ಕಾರಣ ಸರ್ಕಾರ ಇವತ್ತು ಪರ್ಮನೆಂಟ್ ಟೀಚರ್ಸ್ ನ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ ಅವರು. ಇವತ್ತು ಎಷ್ಟೋ ಸ್ಕೂಲು ಕ್ಲೋಸ್ ಆಗ್ತಾ ಇದಾವೆ, ಇವತ್ತು ಅಡ್ಮಿಷನ್ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಗವರ್ಮೆಂಟ್. ಬರೀ ಏನೋ ಗೆಸ್ಟ್ ಟೀಚರ್ಸ್ ತಗೊಂಡು ಇವರು ಇಡೀ ಗವರ್ಮೆಂಟ್ ಸ್ಕೂಲ್ ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮೋರ್ ದೆನ್ 50% ಯಾರೋ ಸ್ಕೂಲು ಕಾಲೇಜಸ್ಗೆ ಹೋಗಲ್ಲ. ಇವತ್ತು ಸ್ಕೂಲು ಕಾಲೇಜಸ್ಗೆ ಟೀಚರ್ಸೇ ಇಲ್ಲ ಅಂತಂದ್ರೆ ಮತ್ತೆ ಮಕ್ಕಳು ಯಾಕೆ ಅಡ್ಮಿಷನ್ ಮಾಡಿಸ್ಬೇಕು? ಯಾರಾದ್ರೂ ಶ್ರೀಮಂತರ ಮಕ್ಕಳು ಇವತ್ತು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾರಾ? ಇವತ್ತು ಯಾಕೆ ಅಡ್ಮಿಷನ್ಸ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಬಿಕಾಸ್ ಆಫ್ ನೀವು ಕ್ವಾಲಿಟಿ ಎಜುಕೇಶನ್ಸ್ ಕೊಡ್ತಾ ಇಲ್ಲ. ಸ್ಕೂಲಲ್ಲಿ ಕ್ವಾಲಿಟಿ ಎಜುಕೇಶನ್ಸ್ ಕೊಡೋದ್ರಿಂದ ಇವತ್ತು ಮುಂದಿನ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ನಾವೇನೋ ಒಂದು ಟೀಚರ್ಸ್ ಅಲ್ಲಿ ಸುಮಾರು 1 ಲಕ್ಷ ತನಕ ಖಾಲಿ ಇದೆ. ಖಾಲಿ ಹುದ್ದೆಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತು ನಾವು 1 ವರ್ಷದ ಮುಂಚೆ ಡಾಟಾ ತಗೊಂಡ್ರೆ 80,000 ಹುದ್ದೆ ಖಾಲಿ ಇತ್ತು. ಎಲ್ಲಾ ಟೀಚರ್ಸ್ ಅಂದ್ರೆ PSTR, HSTR, GPSTR, PU ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್, ಸಂಗೀತ ಟೀಚರ್ಸ್ ಇರ್ಬೋದು, ಕಂಪ್ಯೂಟರ್ ಟೀಚರ್ಸ್, ದೈಹಿಕ ಶಿಕ್ಷಕರು, ಪ್ರತಿ ಒಬ್ಬರದು ಟೀಚರ್ಸ್ ಇವಾಗಿಂದು ಡಾಟಾ ತೆಗೆದ್ರೆ ಏನಿಲ್ಲ ಅಂದ್ರೆ ಸುಮಾರು 1 ಲಕ್ಷ ತನಕ ಖಾಲಿ ಹುದ್ದೆ ಇದೆ. ಇವತ್ತು PSTRದು ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಆಸ್ ಪರ್ 371J ಪ್ರಕಾರ ಅಪ್ ಟು 80% ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲೇ ಬೇಕಿಲ್ಲ. ಸುಮಾರು 30,000 ರಿಂದ 40,000 ಖಾಲಿ ಹುದ್ದೆ ಇದೆ. ಇವತ್ತು ರಾಜಕೀಯ ವ್ಯಕ್ತಿಗಳು ಯಾವುದೇ ಒಂದು ಸಚಿವರಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳಾಗಿರ್ಬೋದು ಬರೀ ಭಾಷಣಗಳಿಗೆ ಮತ್ತೆ ಮಾಧ್ಯಮದ ಹೇಳಿಕೆಗಳಿಗೆ ಸೀಮಿತ ಆಗಿದೆ ಹೊರತು ಯಾವುದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸುಮಾರು 3 ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ. ಅದರಲ್ಲೂ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಸುಮಾರು 12 ವರ್ಷ ಆಗಿದೆ ನೋಟಿಫಿಕೇಶನ್ಸ್ ಆಗಿ, ಇಲ್ಲಿವರೆಗೂ ನೋಟಿಫಿಕೇಶನ್ಸ್ ಆಗಿಲ್ಲ. ಇವತ್ತು ಲೆಸ್ ದೆನ್ 20-25 ಮಕ್ಕಳಿರೋರ್ಗೆ ಬರೀ ಗೆಸ್ಟ್ ಫ್ಯಾಕಲ್ಟೀಸ್ ಅಷ್ಟೇ ತಗೊಂಡಿದ್ದಾರೆ. ಅಂದ್ರೆ ಗೆಸ್ಟ್ ಟೀಚರ್ಸ್ ನ ಇವತ್ತು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಪರ್ಮನೆಂಟ್ ಟೀಚರ್ಸ್ ಬೇಕು. 2 ವರ್ಷ ಮುಂಚೆನೆ ಇವತ್ತು PSTRದು 4,424 ಪೋಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿತ್ತು. ಇವತ್ತ ನೋಟಿಫಿಕೇಶನ್ಸ್ ನ ಅಂದ್ರೆ ತುಂಬಾ ಅಂದ್ರೆ ಎಲ್ಲದು ಡಿವೈಡ್ ಮಾಡಿಕೊಂಡು ಇವತ್ತು 500 ರಿಂದ 1000 ಪೋಸ್ಟ್ ಕೂಡ ಇಲ್ಲ. ಅದು ಇವತ್ತು ನಾವು ಸಾಕಷ್ಟು ಸಚಿವರು ಅಂದ್ರೆ ಮಧು ಬಂಗಾರಪ್ಪ ಸರ್ ಇರ್ಬೋದು, ಕಮಿಷನರ್ ಇರ್ಬೋದು, ಕಮಿಷನರ್ ವಿಕಾಸ್ ಸುರಾಳ್ಕರ್ ಸರ್ ಇರ್ಬೋದು, ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಇರ್ಬೋದು, ಇವ್ರಿಗೆಲ್ರಿಗೂ ಹೋಗಿ ಮನವಿ ಕೊಟ್ಟಿದ್ದೀವಿ. ಸುಮಾರು 15,000 ಪೋಸ್ಟ್ ಅಲ್ಲಿ ಕಲ್ಯಾಣ ಕರ್ನಾಟಕದಿಂದ 5,267 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 9,733 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತಿದ್ದಾರೆ. ಇದರಲ್ಲಿ PSTR ಪ್ರೈಮರಿ ಸ್ಕೂಲ್ ಟೀಚರ್ಸ್ ದೇ ನೋಟಿಫಿಕೇಶನ್ಸ್ ನ ಫುಲ್ 0 ಮಾಡ್ಬೇಕಂದ್ರೆ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಒಂದು 500 ರಿಂದ 1000 ಪೋಸ್ಟ್ ಇರ್ಬೋದನ, ಮೇ ಬಿ, ಅದು ಇನ್ನು ಗೊತ್ತಿಲ್ಲ. ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಳಿಸಿದ್ದಾರೆ, ಆದ್ರೆ ಹೈದರಾಬಾದ್ ಕರ್ನಾಟಕ ಭಾಗದ್ದು. ಇವತ್ತು ನಾವು ಕೇಳ್ತಾ ಇರೋದು 15,000 ಪೋಸ್ಟ್ ಬಿಟ್ಟು ಇನ್ನು 3,708 ಪೋಸ್ಟ್ ನ FD ಗೆ ಅಪ್ರೂವಲ್ಗೆ ಕಳ್ಸಿಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ. ನಾನು ಕಲ್ಯಾಣ ಕರ್ನಾಟಕದಲ್ಲಿರುವ ಎಲ್ಲಾ ಸಚಿವರಿಗೆ ಮತ್ತೆ MLAಗಳಿಗೆ ಮತ್ತೆ ಕಲ್ಯಾಣ ಅಂದ್ರೆ KKRDB ಇದು ಏನು ಅಧ್ಯಕ್ಷರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ಕೊಂತೀನಿ. ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಏನು ಒಂದು 3,708 ಹುದ್ದೆಗಳನ್ನ FD ಕಳಿಸಿದ್ದಾರೆ. ನಾವು ಕೂಡ ಹೋಗಿ ಫೈನಾನ್ಷಿಯಲ್ ಸೆಕ್ರೆಟರಿ ರಿತೇಶ್ ಕುಮಾರ್ ಸರ್ಗೆ ಮನವಿ ಮಾಡ್ಕೊಂಡಿದೀವಿ, ಫೈಲ್ ನಂಬರ್ ಕೊಟ್ಟಿದೀವಿ. ಇವತ್ತು ಅದನ್ನ ನೆಕ್ಸ್ಟ್ ಒಂದು 3-4 ಡೇಸ್ ಅಲ್ಲಿ ನೀವು ಅಪ್ರೂವಲ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಇದೇ ತಿಂಗಳು 26ನೇ ತಾರೀಕು ಬೆಂಗಳೂರಲ್ಲಿರುವ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ವಿ. ಇದಕ್ಕೆಲ್ಲಾ ಸ್ಟೂಡೆಂಟ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಕಲ್ಯಾಣ ಕರ್ನಾಟಕ ಇರ್ಬೋದು, ನಾನ್ ಕಲ್ಯಾಣ ಕರ್ನಾಟಕ ಇರ್ಬೋದು, ಎಲ್ರೂ ಕರ್ನಾಟಕದಲ್ಲಿರುವ ಎಲ್ಲ ಟೀಚರ್ ಆಸ್ಪಿರೆಂಟ್ಸ್ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಯಾಕೆ ಅಂತಂದ್ರೆ ಇವತ್ತು ನಿನ್ನೆ ಸಮಸ್ಯೆ ಅಲ್ಲ. ಈ ಕಡೆ ಬಡವ್ರ ಮಕ್ಕಳು ಇವತ್ತು ಸ್ಕೂಲ್ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕಂತಂದ್ರೆ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಬೇಕು. ಅದ್ರ ಜೊತೆಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಾನುಗಟ್ಲೆ ಹಗಲು ರಾತ್ರಿ ಕಷ್ಟಪಟ್ಟು ನೋಟಿಫಿಕೇಶನ್ಸ್ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ. ನಾನು ಕೇಳಿದೀನಿ ಇವತ್ತು ಎಷ್ಟೊಂದು ಜನ ಟೀಚರ್ ಆಗ್ಬೇಕು ಅನ್ಕೊಂಡಿದ್ದರು ಇವತ್ತೆಲ್ಲ ಗಿಗ್ ವರ್ಕರ್ಸ್ ಆಗಿ ಝೊಮ್ಯಾಟೊ, ಸ್ವಿಗ್ಗಿ, ಓಲಾ, ಊಬರ್, ಟ್ಯಾಕ್ಸಿ ಡ್ರೈವರ್ ಹಳ್ಳಿ ಕಡೆ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ಆ ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ. ಇವತ್ತು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅವರಿಗೆ ನ್ಯಾಯ ಸಿಗ್ಬೇಕಂತಂದ್ರೆ ಸರ್ಕಾರದಿಂದ ಇವತ್ತು 3,708 ಹುದ್ದೆಗಳನ್ನ FD ಕಳಿಸಿರೋದು ಅಪ್ರೂವಲ್ ಕೊಡ್ಲೇಬೇಕು. ಅದು ಕೊಟ್ಟಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ.
ಪ್ರತಿಯೊಂದು ಸ್ಟೂಡೆಂಟ್ಸ್ ಟೀಚರ್ ಆಸ್ಪಿರೆಂಟ್ಸ್ ನಿಮಗೆ ಗೊತ್ತಿಲ್ಲ ಅವರು ಮನ್ಸು ಮಾಡಿದ್ರೆ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಹೇಳಿ ದಯವಿಟ್ಟು ಸರ್ಕಾರ ಇದನ್ನ ಕೂಡಲೇ FD ಇರುವಂತಹ ಫೈಲ್ ನ ಅಪ್ರೂವಲ್ ತಗೊಂಡು ಟೋಟಲ್ 18,708 ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ನೀವು ಬರೀ ಡೈಲಿ ಮೀಟಿಂಗ್ ಮಾಡಿದ್ರೆ ಆಗಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. ಪ್ರತಿಯೊಂದು ಸಮಸ್ಯೆಗಳನ್ನ ಏನು ವಿದ್ಯಾರ್ಥಿಗಳ ಸಮಸ್ಯೆ ಇದೆ ಮತ್ತೆ ಶಿಕ್ಷಕ ಅಂದ್ರೆ ಟೀಚರ್ ಆಸ್ಪಿರೆಂಟ್ಸ್ ಇದಾರೆ, ಅಷ್ಟು ಸಮಸ್ಯೆಗಳನ್ನ ಸರ್ಕಾರ ಈ ಕೂಡಲೇ ಗಂಭೀರವಾಗಿ ತಗೋಬೇಕು. ಇಲ್ಲ ಅಂತಂದ್ರೆ ಗಂಭೀರವಾಗಿ ತಗೊಳ್ಳೋ ರೀತಿ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕಂತ ಹೇಳಿ ನಮಗೆ ಗೊತ್ತಿದೆ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಂಡು ಈ ಕೂಡಲೇ ನಮ್ಮ ಮನವಿನ ಸ್ಪಂದಿಸಿ ಈ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ ಅಂದ್ರೆ ಟೀಚರ್ ಆಸ್ಪಿರೆಂಟ್ಸ್ಗೆ ಇದೇ ತಿಂಗಳು 26ನೇ ತಾರೀಕು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಬೆಂಗಳೂರಲ್ಲಿರುವ ಫ್ರೀಡಂ ಪಾರ್ಕ್ ಅಲ್ಲಿ ಅಂದ್ರೆ ಎಲ್ಲಾ ಟೀಚರ್ ಆಸ್ಪಿರೆಂಟ್ಸ್ ಈ ಒಂದು ಹೋರಾಟಕ್ಕೆ ಭಾಗವಹಿಸಬೇಕು. ಎಸ್ಪೆಷಲಿ ಈ ಒಂದು PSTR HK ಮತ್ತೆ ನಾನ್ HK ಇಲ್ಲಿರುವಂತ ಎಲ್ಲರೂ ಸ್ಟೂಡೆಂಟ್ಸ್ ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟ ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ತುಂಬಾ ಜನ ಆಸ್ಪಿರೆಂಟ್ಸ್ KPSC ವಿಸಿಟ್ ಮಾಡಿ ಅಂದ್ರೆ ಪೆಂಡಿಂಗ್ ನೋಟಿಫಿಕೇಶನ್ಸ್ ಅಂದ್ರೆ FD ST ನೋಟಿಫಿಕೇಶನ್ಸ್ ಏನಾದ್ರು KPSC ಇಂದ ಮಾಡ್ತಾರ, ಮತ್ತೆ ಪೆಂಡಿಂಗ್ ರಿಸಲ್ಟ್ಸ್ ಬಗ್ಗೆ ತುಂಬಾ ಜನ ಆಸ್ಪಿರೆಂಟ್ಸ್ ಫೋನ್ ಮಾಡಿ KPSC ವಿಸಿಟ್ ಗೆ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಅಂದ್ರೆ ಕಮಿಂಗ್ ಮಂಡೇ ನಾವು ಸೋಮವಾರ ವಿಸಿಟ್ ಮಾಡ್ತಾ ಇದೀವಿ ಮಧ್ಯಾಹ್ನ ಒಂದು 12 ಗಂಟೆಗೆ. ಎಲ್ಲ ಸ್ಟೂಡೆಂಟ್ಸ್ ಅಂದ್ರೆ ನಿಮ್ಗೆ ಏನೇನು ಇಶ್ಯೂಸ್ ಇದೆ ಆಲ್ರೆಡಿ ನನ್ನ ಹತ್ರ ಒಂದು ಲಿಸ್ಟ್ ಇದೆ, ಆ ಲಿಸ್ಟ್ ಅಲ್ಲಿ ಬಿಟ್ಟಿರೋದು ಯಾವ್ದಾದ್ರು ಇದ್ರೆ ದಯವಿಟ್ಟು ಒಂದು ಮೆಸೇಜ್ ಮಾಡಿ ಇಲ್ಲ ಫೋನ್ ಮಾಡಿ ತಿಳಿಸಿ. ಮತ್ತೆ ನಿಮಗೆ ಬರಬೇಕು ಅಂತ ಅನ್ಸಿದ್ರೆ ಸೋಮವಾರ ಬಂದು ನಮ್ಮ ಜೊತೆ KPSC ಸೆಕ್ರೆಟರಿ ಮೇಡಮ್ ನ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಪೆಂಡಿಂಗ್ ಏನೇನು ಸಮಸ್ಯೆ ಇದೆ ಅಷ್ಟನ್ನು ಚೇಂಜಸ್ ಮಾಡಬೇಕು, ಅಷ್ಟು ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಮತ್ತೆ ಇನ್ನು ಸಾಕಷ್ಟು KPSCಲಿ ಚೇಂಜಸ್ ಆಗೋದು ಮತ್ತೆ ಒಂದಷ್ಟು ಏನೇನು ಸ್ಕ್ಯಾಮ್ ಮಾಡಿದ್ದಾರೆ ಅದ್ರದ್ದೆಲ್ಲ ಸ್ವಲ್ಪ ಮಾಹಿತಿ ಕೊಡೋದು. ಇನ್ನು ನಿಮ್ಮಲ್ಲಿ ಏನಾದರೂ ಮಾಹಿತಿ ಇತ್ತಂದ್ರೆ ದಯವಿಟ್ಟು ನಮಗೆ ಕೊಡಿ. ಅದ್ರ ಜೊತೆ ಏನು ನಮ್ಮ ಹತ್ರ ಪೆಂಡಿಂಗ್ ಲಿಸ್ಟ್ ಏನಿದೆ WRD JE ಇದು ಫೈನಲ್ ಏನು ಅಪ್ರೂವಲ್ ಕಳಿಸಿದ್ದಾರೆ ಕಮಿಷನ್ಗೆ, ಫೈನಲ್ ಲಿಸ್ಟ್ ಬಿಡಬೇಕು. ಮತ್ತೆ ಅಡಿಷನಲ್ ಲಿಸ್ಟ್ ಇರ್ಬೋದು, ಅದರಲ್ಲಿ ಗ್ರೂಪ್ B ಇದು ಇದೆ, ಮತ್ತೆ ಸಹಾಯಕ ಗ್ರಂಥಪಾಲಕರು ಇದ್ರದ್ದು ಈ ನೋಟಿಫಿಕೇಶನ್ಸ್, ಮತ್ತೆ ಅಂತರ್ಜಲ ನಿರ್ದೇಶಾಲಯ ಇಲಾಖೆಯಿಂದ, ಮತ್ತೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು, ಪಶು ವೈದ್ಯಾಧಿಕಾರಿಗಳು PDOದು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಡಿಷನಲ್ ಲಿಸ್ಟ್ 2016 ಅಡಿಷನಲ್ ಲಿಸ್ಟ್ ಇದೆ. ಅದ್ರ ಬಗ್ಗೆನೂ ಈಗ ಒಂದು ತುಂಬಾ ಅಂದ್ರೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಈಗ KPSC ಇಂದ ಫಾರ್ಮ್ 7 ಕಳಿಸ್ಕೊಟ್ರೆ ಡಿಪಾರ್ಟ್ಮೆಂಟ್ ಇಂದ ಅದನ್ನ ಅವರು ಈ ಎಷ್ಟು ವೇಕೆನ್ಸಿ ಇದೆ ಅಂತಾನು ಕಳಿಸ್ಕೊಡ್ತಾರೆ, ಅದು ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಮತ್ತೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧಕ ಮತ್ತು ಲೆಕ್ಕಪತ್ರ ಇಲಾಖೆಯಿಂದ ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ಫೋನ್ ಮಾಡಿ ಇಲ್ಲ ಅಂದ್ರೆ ಮೆಸೇಜ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಇವತ್ತು ನಾಳೆ ಟೈಮ್ ಇದೆ. ನಾವು ಮಂಡೇ ಮೀಟ್ ಮಾಡ್ತಾ ಇದೀವಿ. ಎಲ್ಲರೂ ನಿಮಗೆ ನಿಯರ್ ಬೆಂಗಳೂರಲ್ಲಿ ಇದ್ರೆ ಬನ್ನಿ ನಮ್ಮ ಜೊತೆ ಒಂದ್ಸತಿ KPSC ಸೆಕ್ರೆಟರಿ ಮೇಡಮ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಇನ್ನು ಏನೇನು ಸಮಸ್ಯೆ ಇದೆ ಅದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತ ಹೇಳ್ತಾ ಈ ಒಂದು ಎಲ್ಲ ಸ್ಟೂಡೆಂಟ್ಸ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.